ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನು ಈ ವಿಡಿಯೋನ ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಿದ್ದೀನಿ. ಯಾಕೆ ಅಂತ ಅಂದರೆ ಟೈಮ್ ಸಿಕ್ಕಿರಲಿಲ್ಲ ಎಡಿಟ್ ಮಾಡೋಕ್ಕೆ. ನಮ್ಮನೇಲಿ ಈ ವರ್ಷದ ಹಬ್ಬ ತುಂಬಾ ವಿಶೇಷ. ಯಾಕೆ ಅಂತ ಅಂದರೆ ನಮ್ಮನೆಯಲ್ಲಿ ಒಂದು ಪುಟ್ಟ ಲಕ್ಷ್ಮಿನೂ ಇದ್ದಾಳೆ. ಅವಳು ಇರೋದ್ರಿಂದನೇ ಈ ವರ್ಷ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಅನ್ನಿಸ್ತು ಹಬ್ಬನ. ಸೊ ಅದಕ್ಕೆ ಮುಂಚೆನೇ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನಾನು. ಅದಾದ್ಮೇಲೆ ಫ್ಲವರ್ ಶಾಪಿಂಗ್ ಎಲ್ಲ ಚಿಕ್ಕಪೇಟೆಯಲ್ಲಿ ಮಾಡಿದ್ದು, ಸ್ಯಾರಿ ಬಂದು ನಮ್ಮನೆ ನಿಯರ್ ಇರುವಂತಹ ಡ್ರೆಸ್ ಸರ್ಕಲ್ ನಲ್ಲಿ ಶಾಪ್ ಮಾಡಿದ್ದು ತುಂಬಾನೇ ಚೆನ್ನಾಗಿ ಕಾಣಿಸ್ತಿದ್ದು ಲಕ್ಷ್ಮಿಗೆ ಉಡಿಸಿದಾಗಂತೂ. ಹಾಗೆ ಅವತ್ತಿನ ದಿನ ತಿಂಡಿ ಮಾಡ್ಲಿಕ್ಕೆ ತುಂಬಾನೇ ಟೈಮ್ ತಗೊಳುತ್ತೆ ಅಂತ ಹೇಳ್ಬಿಟ್ಟು ಮುಂಚೆನೇ ತಿಂಡಿಗಳೆಲ್ಲಾನು ಮಾಡ್ಕೊಂಡು ಇಟ್ಕೊಂಡಿದ್ವಿ ನಾವು. ತಿಂಡಿಗೆ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ರವೆ ಉಂಡೆ, ಕರ್ಜಿಕಾಯಿನ ನೈವೇದ್ಯಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಬ್ಯಾಕ್ ಡ್ರಾಪ್ ಎಲ್ಲಾನು ನಾನು ಮೀಶೋದಲ್ಲಿ ಬೈ ಮಾಡಿದ್ದು ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಈ ಟೈಮು ಸ್ಟ್ಯಾಂಡ್ ನಲ್ಲಿ ನಾವು ಕೂರಿಸಿದ್ರಿಂದ ಅದು ಕೂಡ ತುಂಬಾ ವೈಬ್ರೆಂಟ್ ಆಗಿ ಕಾಣಿಸ್ತಿತ್ತು. ನೀವೇ ನೋಡ್ತಿರ್ಬಹುದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಸ್ಯಾರಿ ಡ್ರೇಪಿಂಗ್ ಬಂದು ನಾನೇ ಮಾಡಿರೋದು. ಅದು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು. ನನಗಂತೂ ಫುಲ್ ಸ್ಯಾಟಿಸ್ಫೈಡ್ ಆಯ್ತು ಅಂತಾನೆ ಹೇಳ್ಬಹುದು. ಲಕ್ಷ್ಮಿಗೆ ಅಲಂಕಾರ ಮಾಡಿದ್ಮೇಲೆ ನಾವು ಅಲಂಕಾರ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಗೆ ಹೇಳಿ. ನಾನು ಒಂದು ಸೂಪರ್ ಆದಂತಹ ಸ್ಯಾರಿನ ವೇರ್ ಮಾಡಿದ್ದೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಆ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನನಗೆ. ನೋಡಿ, ಇವತ್ತು ಈ ರಂಗೋಲಿ ಹಾಕಿದ್ದೀನಿ. ನೈಟೇ ಹಾಕಿದ್ದು, ಅದಕ್ಕೆ ಬಣ್ಣನೇ ತುಂಬಿಲ್ಲ. ಮಳೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ಹಂಗೆ ಬಿಟ್ಬಿಟ್ಟು ಹೊಟ್ಟೋದೆ. ಥ್ಯಾಂಕ್ ಗಾಡ್ ಮಳೆ ಬರಲಿಲ್ಲ. ನೋಡಿ ಗೈಸ್, ಈ ತರ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನ ಎಲೆ ಅಡಿಕೆ ಇಡಬೇಕು. ನೋಡಿ, ಇಲ್ಲಿ ತಾಂಬೂಲಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀಲ್ಸ್ ಅಲ್ಲಿ ನೋಡಿ ನನ್ನ ತಂಗಿ ರೆಡಿ ಮಾಡಿದಾಳೆ, ತುಂಬಾ ಚೆನ್ನಾಗಿದೆ. ನೋಡಿ ನಮ್ಮನೆ ದೇವ್ರು ಹೆಂಗ್ ಕಾಣಿಸ್ತಿದೆ ಇವತ್ತು. ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ. ಅದಕ್ಕಿಂತ ನಮ್ಮನೆ ಪುಟ್ಟ ಲಕ್ಷ್ಮಿ ನೋಡಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದ್ದಾಳೆ. ಪಿಂಕ್ ಕಲರ್ ಡ್ರೆಸ್ ಅಲ್ಲಿ ಅಳ್ತಾ ಇದ್ದಾಳೆ. ಆದ್ರೆ ಬೇರೆ ಯಾರಾದ್ರೂ ನೋಡ್ಬಿಟ್ರೆ ಅಳ್ತಾಳೆ. ಇವ್ರು ಯಾರು ಗೊತ್ತಾ? ನಮ್ ತಂಗಿ ಇದ್ರಲ್ಲ, ನಾದ್ನಿ ಅಲ್ವೇನೆ? ನಾದ್ನಿ ಅವಳಿಗೆ, ಬಟ್ ನನಗೆ ಫ್ರೆಂಡ್. ಎರಡನು. ನೋಡಿ ಇಲ್ಲಿ ನನ್ನ ತಂಗಿ ಯಾವ ಸ್ಯಾರಿ ಹಾಕೊಂಡಿದ್ದಾಳೆ. ಚೆನ್ನಾಗಿದೆ ಕಣೆ ಸ್ಯಾರಿ. ನಮ್ಮ ತಮ್ಮ ಪಾಪ ನಿದ್ದೆ ಮಾಡಿ ಎದ್ದಿದ್ದಾನೆ ಇವಾಗ. ನಮ್ಮ ಅತ್ತೆಯಲ್ಲಿ ಕಿಚನ್ ಅಲ್ಲಿದೆ. ನೀನ್ ಯಾರು ಅಂದ್ರೆ ಅಜ್ಜಿ. ಅಜ್ಜಿ ಅವ್ರ ಚಿಕ್ಕಪ್ಪ ತಾತ. ಮುದ್ದು ಲಕ್ಷ್ಮಿ. ಮುಡ್ಕೋನಾ ತಗೊಂಡಿದ್ದ ಮಲ್ಗೆ. ನನ್ ಮಗಳು ನೋಡಿ ಗೈಸ್ ಹೆಂಗ್ ಕಾಣಿಸ್ತಿದ್ದಾಳೆ. ಪುಟ್ಟ ಯಾಕಳದು ಪ್ಲೀಸ್ ಅಳ್ಬೇಡ. ನೋಡಿ ಗೈಸ್, ಇವರು ನಮ್ಮ ಅತ್ತೆ ಇದ್ದಾರಲ್ಲ, ಅವ್ರ ತಮ್ಮನ ಹೆಂಡತಿ. ನಿಮ್ನು ವಿಡಿಯೋ ಮಾಡೋದೆ, ಇನ್ನೇನ್ ಮಾಡ್ಲಿ. ಅಲ್ಲಿದ್ದಾನ್ ನೋಡಿ, ಇದು ಅವ್ರ ಮಗಳು. ಇಲ್ಲಿದ್ದಾನ್ ನೋಡಿ, ನಂಬರ್ 1 ಚಾಂಪಿಯನ್. ನಮ್ಮ ಮಾವ ಐತೆ ಬೈತದೆ.
ಅವನು ಮಗ. ನೋಡಿ ನಮ್ಮಮ್ಮ ಹುಟ್ಟಿರೋ ಸೀರೆನ ಮಿಂಚಿಂಗ್. ಕಾಲು ಪಾಪ ಏಟಾಗ್ಬಿಟ್ಟೈತೆ ಆದ್ರೂ ಮಿಂಚ್ತೈತೆ. ಗೈಸ್ ಇವಾಗ ಟೈಮು 10 o'clock. ತುಂಬಾ ನಿದ್ರೆ ಬರ್ತಿದೆ. ನಾನಂತೂ ನೈಟ್ ಮಲಗೆ ಇಲ್ದೇ ಇರೋದ್ರಿಂದ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಿದೆ. ನನ್ನ ಮಗಳು ಬೇರೆ ಒಂದು ಕಡೆ ಕೈ ಬಿಡ್ತಿಲ್ಲ. ನಾನೆಲ್ಲೂ ಕುಂಕುಮಕ್ಕೆ ಹೋಗೋಕ್ಕಾಗಲೇ ಇಲ್ಲ. ನಮ್ಮ ದೊಡ್ಡತ್ತೆ ಮನೆಗೆ ಮಾತ್ರ ಹೋದೆ. ಇವಾಗ ಊಟ ಮುಗಿಸಿ ಸ್ವಲ್ಪ ಫಸ್ಟು ಫ್ರೆಶ್ ಅಪ್ ಆಗಿ ಆಮೇಲೆ ಊಟ ಮಾಡೋಣ ಅಂತ ಇದ್ದೀನಿ. ಯಾಕೋ ಸ್ಯಾರಿ ವೇರ್ ಮಾಡಿ ಹೋಲ್ ಡೇ ಒಂಥರ ಟಯರ್ಡ್ ಅನ್ನಿಸ್ತಿದೆ. ಅದು ಅಲ್ಲದೆ ಪೂಜೆ ಅದು ಇದು ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ. ಸೊ ಹಾಯ್ ಮಾಡ್ಕೊಂಡ ಹಾಯ್ ಹಾಯ್ ಹಾಯ್. ಓಪಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ನಾವು ಎವ್ರಿ ಇಯರು ಈ ಥರನೇ ಮಾಡೋದು. ಸ್ವಲ್ಪ ಗ್ರ್ಯಾಂಡಾಗೇ ಮಾಡ್ತೀವಿ ವರಮಹಾಲಕ್ಷ್ಮಿ. ಹಾಗೆ ಗೌರಿ ಗಣೇಶನ. ನನಗಂತೂ ತುಂಬ ಒಂಥರ ಮನಸ್ಸು ನಿರಾಳ ಅನ್ನಿಸ್ತು ದೇವ್ರನ್ನೆಲ್ಲ ಕೂರಿಸಿ ಪೂಜೆ ಮಾಡಿದ್ದು. ಈ ಟೈಮು ಅಷ್ಟೇ ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ ಅಲ್ವಾ ಕಂದ? ಈ ವರ್ಷ ನನ್ನ ಮಗಳಿರೋದು ಇನ್ನೂ ಡಬಲ್ ಖುಷಿ. ಲಾಸ್ಟ್ ಇಯರ್ ಇನ್ನೂ ಚಿಕ್ಕ ಪಾಪು ಇತ್ತು, ಇವಾಗ ಓಡಾಡ್ತಾ ಇದ್ದಾಳೆ. ಅದು ಬೇರೆ ಅವಳನ್ನ ನೋಡ್ಕೊಳ್ಳೋದೇ ಬಿಗ್ ಟಾಸ್ಕು. ಯಾಕೆ ಅಂತ ಹೇಳಿದ್ರೆ ದೇವ್ರನ್ನ ಬೇರೆ ಹೊರಗಡೆ ನಾವು ಕೂರಿಸಿರೋದ್ರಿಂದ ಏನಾದರೂ ಎಳೆದು ಬಿಡ್ತಾಳೆ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಭಯ ಆಗಿತ್ತು. ಬಟ್ ಅವಳು ಹೋಗಲಿಲ್ಲ, ಅದೇ ಖುಷಿ. ಅದೇ ಖುಷಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.